ಹಾಯ್ ಎಲ್ರಿಗೂ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಮನೆಗೆ ಬಂದಾಗಿಂದ ನಾನು ವೀಡಿಯೋನೇ ಮಾಡಿರಲಿಲ್ಲ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚಳಿ ಇರುತ್ತಲ್ಲ, ಹೊರಗಡೆ ಎಲ್ಲೂ ಹೋಗಿರಲಿಲ್ಲ. ಇವತ್ತು ಯಾರ ಜೊತೆ ಹೊರಗಡೆ ಬಂದಿದ್ದೀನಿ ಅಂತ ತೋರಿಸ್ತೀನಿ. ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಬೆಂಗಳೂರವ್ರು ಇದ್ದಾರೆ. ಅವ್ರಿಗೆ ಆಂಟಿಗೆ ಒಂದು ಸ್ವಲ್ಪ ಕನ್ನಡ ಬರುತ್ತೆ, ಅಂಕಲ್ಗೆ ಕನ್ನಡ ಬರಲ್ಲ. ಇವತ್ತು ಅವ್ರ ಜೊತೆ ನಾವು ಹೊರಗಡೆ ಬಂದಿದ್ದೀವಿ. ಬಂದಿದ್ದ ಜಾಗಕ್ಕೆ ಬಂದಿದ್ದೀವಿ, ಸೌತ್ ಬ್ಯಾಂಕಲ್ಲಿ ಅವ್ರದ್ದು ಬಟ್ಟೆ ಅಂಗಡಿ ಇದೆ. ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಅದು ಅವ್ರ ಮಗ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ. ಅಲ್ಲಿಗೆ ಬಂದಿದ್ದೀವಿ. ಅವರು ಯಾವಾಗಲೂ ಮನೇಲೇ ಇರ್ತೀಯಲ್ಲ, ಬಾ ಹೊರಗಡೆ ಹೋಗಿ ಬರೋಣ ಅಂತ ಕರ್ಕೊಂಬಂದಿದ್ದಾರೆ. ಆಂಟಿಗೆ ಸ್ವಲ್ಪ ಕನ್ನಡ ಗೊತ್ತಿರೋದ್ರಿಂದ ಬಂದಿದ್ದೀವಿ. ಫಸ್ಟ್ ಟೈಮು ಬೇರೆಯವ್ರ ಜೊತೆ ಆಸ್ಟ್ರೇಲಿಯಾದಲ್ಲಿ ಹೊರಗಡೆ ಬಂದಿರೋದು. ಆಂಟಿನೂ ಕೂಡ ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ಸೊ ಹಾಗಾಗಿ ನನ್ನ ಮಗಳೂ ಹೋಗೋಣ ಅಂತ ಹಠ ಮಾಡ್ತಿದ್ಲು, ಅದಕ್ಕೆ ಬಂದ್ವಿ. ಅಲ್ಲಿ ಬರ್ತಿದ್ದಾರೆ ನೋಡಿ ಅವ್ರ ಅಂಕಲ್ಲು, ಅಲ್ಲಿ ಸಾನಿಧ್ಯ ನಿಂತಿದ್ದಾಳೆ. ಅವರು ಮಗನಿಗೆ ಬ್ರೇಕ್ಫಾಸ್ಟ್ ಕೊಡೋದಿತ್ತು, ಲಂಚ್ ಕೊಡೋದಿತ್ತು, ಊಟ ಕೊಡಬೇಕಿತ್ತು. ಸೊ ಹಾಗಾಗಿ ಊಟನೂ ತೊಗೊಂಡು, ಇವತ್ತು ಸಾನಿಧ್ಯಂಗೆ ಹಾಲಿಡೇ ಇತ್ತಲ್ಲ, ಹಾಗಾಗಿ ನಾವು ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ಅಲ್ಲೇ ಇದೆ ನೋಡಿ ಅವ್ರ ಫ್ಯಾಮಿಲಿ, ಅದೇನೆ ಅವ್ರು 3 ಜನ ನಿಂತ್ಕೊಂಡು ಮಾತಾಡ್ತಿದ್ದಾರಲ್ಲ, ಅದೇ ಫ್ಯಾಮಿಲಿ. ಇಲ್ಲಿ ನೋಡಿ, ಇಲ್ಲಿ ಹೋಗ್ತಾ ಇದ್ದಾಳೆ ನನ್ನ ಮಗಳು ಆಂಟಿ ಜೊತೆ. ಇಲ್ಲಿಗೆ ಬಂದಿದ್ವಿ ಲಾಸ್ಟ್, ಇದೇ ಸೌತ್ ಬ್ಯಾಂಕ್. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ವಿ ನಾವು. ಆದರೆ ಲಾಸ್ಟ್ ಟೈಮ್ ಬಂದಾಗ ಇವರು ಪರಿಚಯ ಇರಲಿಲ್ಲ, ಇವ್ರದ್ದು ಶಾಪ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಆಂಟಿ ಪರಿಚಯ ಆಗಿರೋದ್ರಿಂದ ಆಂಟಿ ಜೊತೆ ಬಂದಿದ್ದೀವಿ ಇಲ್ಲಿಗೆ. ಹಾಯ್. ಇವಾಗ ನಾವು ಆಂಟಿ ಹೊಸ ಮನೆಗೆ ಹೋಗ್ತಿದ್ದೀವಿ. ಆಂಟಿಯವರು ಮನೆಗೆ ಹೋಗೋದು ಇನ್ನೂ 1 ವರ್ಷ ಲೇಟು. ಆಂಟಿ ನೋಡ್ತಿದ್ದಾರೆ, ಎಲ್ಲೋದ್ರೂ ಮಾತಾಡ್ತಾನೆ ಇದ್ದಾಳಲ್ಲ ಅಂತ. ಇಲ್ಲಿ ಸೌತ್ ಬ್ಯಾಂಕಿಂದ ಸಿಟಿ ತುಂಬ ಓಡಾಡಲಿಕ್ಕೆ ಫ್ರೀ ಬಸ್ ಇದೆಯಂತೆ, ನಮಗೆ ಅದು ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ವೆಸ್ಟ್ ಎಂಡ್ಗೆ ಹೋಗ್ತಾ ಇದ್ದೀವಿ ಇವಾಗ. ಫ್ರೀ ಬಸ್ಸಲ್ಲಿ, ನೋ ಮನಿ, ಫ್ರೀ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಅವರು ಹೊಸ ಮನೆಗೆ ಹೋಗೋದು ಇನ್ನೂ 1 ವರ್ಷ ಲೇಟು. ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ, ಬನ್ನಿ ಹೋಗಿ ಬರೋಣ, ನೋಡ್ಕೊಂಬರೋಣ ಅಂತ. ಸೊ ಹಾಗಾಗಿ ಹೋಗ್ತಾ ಇದ್ವಿ. ಯಾಕೆ ಇಷ್ಟು ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಇಲ್ಲಂತೂ ಸಿಕ್ಕಾಬಟ್ಟೆ ಚಳಿ. ಮಧ್ಯಾಹ್ನದೊತ್ತು ಒಂದು 2 ಗಂಟೆ 3 ಗಂಟೆಯಲ್ಲಿ ತುಂಬ ಬಿಸಿಲಿರುತ್ತೆ. ಆ ಬಿಸಿಲು ತಕ್ಕನಾಗಿ ಹಂಗೇ ಒಂಥರ ಥಂಡಿ ಗಾಳಿ ಮಾತ್ರ ತಣ್ಣಗೆ ಬೀಸ್ತಾ ಇರುತ್ತೆ. ಸೊ ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ ನಾನು. ಈ ಮನೆಗೆ ಬಂದಾಗಿಂದ ಇದೆ ಫಸ್ಟ್ನೇ ವೀಡಿಯೋ. ಅವಳು ಜಾಸ್ತಿ ಅವ್ರ ಜೊತೆನೇ ಇದ್ದಾಳೆ, ನನ್ನ ಜೊತೆ ಇದ್ದಿದ್ದೇ ಕಡಿಮೆ. ಅವಳು ಎಲ್ಲರೂ ಹೊರಗಡೆ ಬಂದರೆ ಅವ್ರ ಜೊತೆನೇ ಇರೋದು. ಅಲ್ಲೆಲ್ಲ ಅಂಗಡಿಗೆಲ್ಲ ಹೋದಾಗ್ಲೂ ಅಷ್ಟೇ ಅವ್ರ ಜೊತೆನೇ ಇರ್ತಾಳೆ. ಅವ್ರ ಫ್ಯಾಮಿಲಿನೂ ಅಷ್ಟೇ. ನನಗಂತೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೋರೆ. ನನಗೂ ಯಾರೂ ಫ್ರೆಂಡ್ಸ್ ಇರಲಿಲ್ಲ, ಸೀನಿಯರ್ ಫ್ರೆಂಡ್ ಆಗೋರೆ. ಅವ್ರು ಸಿಕ್ಕಿದ್ದೆ ಪುಣ್ಯ. ಇಲ್ಲಿ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ಕನ್ನಡ ಬರುತ್ತಲ್ಲ, ನನಗಂತೂ ಖುಷಿ ಅವ್ರು ಸಿಕ್ಕಿದ್ದು. ಹಾಗಾಗಿ ಆಂಟಿ ಅಷ್ಟೇ, ಯಾವಾಗಲೂ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ನೋಡಿ. ನಮ್ಮನ್ನೇ ಬಿಟ್ಟು ಮುಂದೆ ಓಡಾಡ್ತಿದ್ದಾರೆ ಅವರು. ಸಾನಿಧ್ಯ ಬಾ ಹೋಗೋಣಮ್ಮ, ಅವರು ಅಲ್ಲಿ ಹೋಗ್ತಿದ್ದಾರೆ ಬಾ ಅಂತಿದ್ದಾಳೆ. ಬಸ್ಸಿಗಾಗಿ ವೆಯ್ಟಿಂಗ್. ಬಸ್ ಬಂತು, ಈಗ ಹತ್ಕೊಂಡು ಹೋಗ್ತಾ ಇರೋದೆ. ಎಷ್ಟು ಜನ ಹೋಗ್ತಿದ್ದಾರೆ ನೋಡಿ ಇಲ್ಲಿ ಫ್ರೀ ಬಸ್ಗೆ. ಬಸ್ ಬಂತು. ಆಸ್ಟ್ರೇಲಿಯಾ ಬಸ್ ಹೀಗಿರುತ್ತೆ ನೋಡಿ. ಇದು ಫುಲ್ ವೆಸ್ಟರ್ನ್, ಫುಲ್ ಫ್ರೀ ಅಂತೆ, ರೌಂಡ್ ಹಾಕ್ಸತ್ತಂತೆ ಸಿಟಿ ಸುತ್ತ. ಆಸ್ಟ್ರೇಲಿಯಾ ಬಸ್ ಹೀಗಿದೆ. ಸಿಟಿ ಬೇಡ, ಹಂಗಿರುತ್ತೆ ನೋಡಿ. ಆಸ್ಟ್ರೇಲಿಯಾ ಬಸ್ ಹೇಗಿದೆ ತೋರಿಸ್ತೀನಿ. ಸಲ ಹಾಯ್ ಮೇಡಮ್. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಸಿದ್ದರಾಮಯ್ಯ ಅವ್ರು ಬಿಟ್ಟಿದ್ದು ಫ್ರೀ ಬಸ್ಸಲ್ಲಿ ಓಡಾಡಿದ್ದಾಯಿತು. ಆಸ್ಟ್ರೇಲಿಯಾದಲ್ಲಿ ಫಸ್ಟ್ ಟೈಮ್ ಫ್ರೀ ಬಸ್ಸಲ್ಲಿ ಹೋಗಿ ಬಂದಿದ್ದು. ಆಸ್ಟ್ರೇಲಿಯಾದಲ್ಲೂ ಫ್ರೀ ಬಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಆಂಟಿ ಅಂಕಲ್ ಪರಿಚಯ ಮಾಡಿಸಿದ್ರು ಫ್ರೀ ಬಸ್ ಇದೆ ಅಂತ. ಇವಾಗ ಅವ್ರ ಮನೆಗೆ ಹೋಗ್ತಿದ್ದೀವಿ, ನೋಡಬೇಕು ಅವ್ರ ಮನೆ ಹೇಗಿದೆ ಏನು ಅಂತ. ಆಂಟಿ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬಿಲ್ಡಿಂಗಲ್ಲಿ ಆಂಟಿ ಅವ್ರ ಮನೆ ಇರೋದು. ಮಾರ್ಕೆಟೆಲ್ಲ ಕ್ಲೋಸ್ ಆಗಿತ್ತು, ಇದು ಕ್ಲೋಸಿಂಗ್ ಟೈಮು, ಅದಕ್ಕೆ ಬೇಗ ಬಂದ್ವಿ. ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ. ಇವಾಗ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ನಿಂತಿದ್ದೀವಿ. ಗ್ರೀನ್ ಸಿಗ್ನಲ್ ಬಂತು. ಗ್ರೀನ್ ಸಿಗ್ನಲ್ ಬರದಲ್ಲೇ ರೋಡ್ ಕ್ರಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಟೈಮಿಂಗ್ಸು ಬರುತ್ತೆ ನೋಡಿ, ಆ ಟೈಮಿಂಗ್ಸ್ ಒಳಗೆ ನಾವು ರೋಡ್ ಕ್ರಾಸ್ ಮಾಡಬೇಕು.
ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಬಂದ್ವಿ ಆಂಟಿ ಮನೆಗೆ. ಇಲ್ಲೆಲ್ಲ ರೆಂಟೇ ಜಾಸ್ತಿ, ಅಂದರೆ ಓನಾಗಿ ತಗೊಳಕ್ಕೆ ಮನೆ ಇನ್ನಿಷ್ಟಿರಬೇಡ ಯೋಚನೆ ಮಾಡಿ ಕೋಟಿ ಅನ್ನೋ ಲೆಕ್ಕನೇ ಇರಲ್ಲ. ಇರೋದು 3 ಜನ, ಅಂಕಲ್, ಆಂಟಿ ಮತ್ತು ಅವ್ರ ಮಗ. ಗಾರ್ಡನ್ ಇಲ್ಲಿದೆ. ಆಂಟಿ ಹೆಸರು ರಜಿನಿ, ಅಂಕಲ್ ಹೆಸರು ಅಜಿತ್. ಅಂಕಲ್, ಯುವರ್ ನೇಮ್? ಅಜಿತ್? ಅಶೋಕ್, ಸಾರಿ, ಅಶೋಕ್ ಅಂಕಲ್ ನೇಮ್. ನೋಡಿ ಗಾರ್ಡನ್ ಎಲ್ಲ ಮಾಡ್ಕೊಂಡಿದ್ದಾರೆ. ತುಂಬ ದೊಡ್ಡದಾಗೆ ಇದೆ ಮನೆ. ಬೇಡ ಬೇಡ ಬಾ, ಬೇಡ. ದಿಸ್ ಈಸ್ ವಾಶ್ರೂಮ್ ಆ್ಯಂಡ್ ಟಾಯ್ಲೆಟ್ ಎರಡೂ ಇದೆ. ಚೆನ್ನಾಗಿದೆ ಮನೆ, ಸಖತ್ ದೊಡ್ಡದಾಗಿದೆ. ಇದು ಒಂದು ದಿಸ್ ಒನ್ ಆಲ್ಸೋ ಟಾಯ್ಲೆಟ್. ಇದು ಕೂಡ ಟಾಯ್ಲೆಟ್. ಮಾವಿನ ಮರ ಇದೆ. ಬೇಗ ಬಿಡು, ಮಾವಿನ ಮರ, ಮಾವಿನಕಾಯಿ ತಿನ್ನಬೇಕು. ಯಾವಾಗ ಬರುತ್ತೋ ಇಲ್ಲಿ ಸೀಸನ್, ಮಾವಿನಕಾಯಿ ಬಿಡೋ ಸೀಸನ್. ಚೆನ್ನಾಗಿದೆ, ಸಖತ್ ದೊಡ್ಡದಾಗಿದೆ. ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಮನೆ ತೊಗೊಳೋದು. ಮನೆ ರೆಂಟೇ ತುಂಬ ಜಾಸ್ತಿ. ಬಾಕಿದಂಗೆ ಇರಲಿ, ಮನೆ ರೆಂಟೇ ತುಂಬ ಜಾಸ್ತಿ ಅನಿಸುತ್ತೆ. ಮಾವಿನ ಮರ ಕೂಡ ಇದೆ. ಆಂಟಿಯರು ಯಾವಾಗಲೂ ಸುಮ್ಮನೆ ಡೈಲಿ ಬರ್ತಾನೆ ಇರ್ತಾರೆ ಇಲ್ಲಿಗೆ. ಅಲ್ಲಿರೋದು ಕಡಿಮೆ ಬೆಳಗ್ಗೆ. ಕೆಳಗೆ ಹೋಗೋಣ ಅಂತ ಕರಿತಿದ್ದಾರೆ ಆಂಟಿ. ಕೆಳಗೆ ಹೋಗ್ತಾ ಇದ್ದೀವಿ. ನಿಧಾನ ಬಸಾನು. ಡಸ್ಟ್ಬಿನ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಕೆಳಗಡೆ ಇಲ್ಲಿ ಹೆಂಗಿದೆ, ಇಲ್ಲೆಲ್ಲ ವುಡ್ ವರ್ಕೇ ಜಾಸ್ತಿ ಅಲ್ಲ ನೋಡಿ. ಇಲ್ಲಿ ಇದು ಅಲ್ಲಿ ಒಳಗಡೆ ನೆಲ ಇದೆಯಲ್ಲ, ಅದು ವುಡ್ ವರ್ಕ್. ಇಲ್ಲಿ ಕೆಳಗಡೆ ನೆಲ ಎಲ್ಲ ವುಡ್ಡೆಲ್ಲ ಇರೋದು. ಇದೆಲ್ಲ ಫುಲ್ ವುಡ್ಡೇ ನೋಡಿ, ವುಡ್ಡೇ. ಇದೆಲ್ಲ ರೆಡಿ ಆಗೋಷ್ಟೊಳಗೆ ತುಂಬ ಟೈಮ್ ಹಿಡಿಯುತ್ತೆ. ದಿಸ್ ವಾಸ್ ನಿಯರ್ ಟು ನಿಖಿಲ್ ಶಾಪ್. ಎಸ್, ಇಲ್ಲೊಂದು ಶಾಪ್ ಇಟ್ಕೊಬೋದಲ್ಲ. ಚೆನ್ನಾಗಿದೆ ಮನೆ. ಅಮ್ಮ ಮಲ್ಲಿಗೆ ಹೂ. ಮಲ್ಲಿಗೆ ಹೂ ಅಲ್ಲ, ಅದು ಪೇಪರ್ ಹೂ. ಹೋಗನ್ನಿಲ್ಲ. ನಾನು ಸಹ ಇಂಡಿಯಾ ಟು ಟೆಲ್ ಪೇಪರ್ ಹೂ, ಪೇಪರ್ ಫ್ಲವರ್. ಸಿಟಿಗೆ ತುಂಬ ಹತ್ರ ಇದೆ ಇದು ಮನೆ. ಸೊ ಹಾಗಾಗಿ ತುಂಬ ಜಾಸ್ತಿ ಕಾಸ್ಟ್ಲಿ ಅಂತೆ. ನೋಡಿ ಇಲ್ಲೆಲ್ಲ ವುಡ್ ಮನೆ ಎಲ್ಲ, ಇದೆಲ್ಲ ಫುಲ್ ವುಡ್ಡೇನೆ. ತುಂಬ ಹತ್ರ ಐತೆ ಸಿಟಿಗೆ ಇದು ಮನೆ. ಅಷ್ಟೇ ಕಾಸ್ಟ್ಲಿನೂ ಕೂಡ. ಕೆಲಸನೂ ತುಂಬ ಇದೆ. ಅವರು ಶಾಪ್ ಎಲ್ಲ ಇಲ್ಲೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆಂಟಿ ಹೇಳ್ತಿದ್ರು ಅದೇ 1 ವರ್ಷ ಆಗುತ್ತೆ ನಾವು ಬರೋದು ಲೇಟು ಅಂತ. ಮನೆ ಅವರು ಅಲ್ಲಿ ಆ ಮನೆ ಹತ್ರ ಕಾರ್ ಪಾರ್ಕಿಂಗ್ ಇರುತ್ತಲ್ಲ, ಅಲ್ಲೇ ಅವರು ಬಟ್ಟೆನೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಸಪ್ರೇಟ್ ಇಲ್ಲ, ಅದಕ್ಕೆ ಸೊ ದೊಡ್ಡದಾಗಿ ಮನೆ ನೋಡ್ಕೊಂಡಿದ್ದಾರೆ. ಇಲ್ಲೇ ನಮ್ಮ ಬಟ್ಟೆ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ. ಟಿಶ್ಯೂ ಎತ್ಕೊ. ಮಿನಿ ಫ್ರಿಜ್ಜು, ಓವನ್ನು ಎಲ್ಲ ಇಟ್ಟಿದ್ದಾರೆ ನೋಡಿ. ಬೆಡ್ ಎಲ್ಲ ಇದೆ. ಯಾರಾದರೂ ಅವರು ಏನಾದರೂ ಶಾಪಿಂದ ಬರೋದು ಲೇಟ್ ಆದರೆ ಒಂದೊಂದು ದಿನ ಇಲ್ಲೇ ಸ್ಟೇ ಆಗ್ತಾರೆ ಇವ್ರ ಮಗ ನಿಖಿಲ್. ಸೊ ಹಾಗಾಗಿ ಎಲ್ಲನೂ ಇಲ್ಲೇ ಇಟ್ಕೊಂಡಿದ್ದಾರೆ. ನಂಗೆ ಗೊತ್ತಿರಲಿಲ್ಲ ಇದನ್ನು ಮನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಹೇಳಿದರು ಆಂಟಿ ಇದು ಮನೆ ಅಲ್ಲ, ಇದನ್ನು ಕೆಫೆ ಮಾಡ್ತಾರಂತೆ. ಅಲ್ಲೆಲ್ಲ ವಾಶ್ರೂಮ್ ಹತ್ರ ಎಲ್ಲ ಲೇಡೀಸು ಜೆಂಟ್ಸು ಅಂತೆಲ್ಲ ಬರ್ದಿತ್ತ. ಅದನ್ನ ನೋಡಿ ನಾನು ಆಂಟಿ ಇದು ಮನೆ ಅಲ್ವಲ್ಲ ಅಂತ ಕೇಳಿದೆ ಅವ್ರನ್ನ. ಅವ್ರು ಅವಾಗ ಹೇಳಿದರು ಇದು
ಮನೆ ಮಾಡಲಾಯಿತು. ಇದು ಫಸ್ಟು ಹೋಟೆಲ್ ಇತ್ತಂತೆ, ಇವಾಗ ಇವರು ಇದನ್ನು ಕೆಫೆ ಮಾಡ್ತಾರಂತೆ. ಮತ್ತು ಅಲ್ಲಿ ಬ್ಯಾಕ್ ಸೈಡ್ ಜಾಗ ತೋರಿಸಿದ್ನಲ್ಲ ಅದನ್ನು ಅಲ್ಲಿ ಮನೆ ಕಟ್ಕೋತಾರಂತೆ. ಮಾವಿನ ಮರ ಕಡ್ದಾಕ್ತಾರಂತೆ. ಮಾವಿನ ಮರ ಕಡ್ದಾಕಕ್ಕೆ ಅವಳಿಗೆ ಇಷ್ಟ ಇಲ್ವಂತೆ. ನಾನು ಇನ್ನು ಸ್ವಲ್ಪ ದಿನ ಆದಮೇಲೆ ಮಾವಿನ ಸೀಸನ್ ಬರುತ್ತೆ, ಹೆಂಗೋ ತಿನ್ಕೋಬೋದು ಅಂತ ಅಂದ್ಕೊಂಡಿದ್ದೆ. ಇನ್ನೇನು ಹೆಂಗಿದ್ರು ತಿಂತೀವಿ ಮಾರ್ಕೆಟಲ್ಲಿ ತಗೊಬಂದು, ಅದನ್ನು ಫ್ರೆಶ್ ಆಗಿ ಸಿಗುತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಆ ಮರನ ಕಡ್ದಾಕ್ತಾರಂತೆ, ಅಲ್ಲಿ ಮನೆ ಕಟ್ಕೋತಾರಂತೆ. ಅವ್ರು ಇಲ್ಲಿ ಬರೋದು 1 ವರ್ಷ ಅಲ್ವಾ? ಇನ್ನೂ 1 ವರ್ಷ ಆದರೂ ಆಯಿತು, ಇನ್ನೂ ಜಾಸ್ತಿ ಆದರೂ ಆಯ್ತು. ಮನೆ ಬಿಲ್ಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ, ಸ್ವಲ್ಪ ಲೇಟಾಗಿ ನಿಧಾನವಾಗಿ ಮಾಡ್ತಾರಂತೆ. ಇದನ್ನು ಸದ್ಯಕ್ಕೆ ಕೆಫೆ ಮಾಡ್ತಾರಂತೆ. ರವಿನೂ ಒಂದು ಸಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವರು ಆಗಲೇ ಒಂದು 15 ಡೇಸ್ ಬ್ಯಾಕ್ ಯಾರ ಜೊತೆ, ಇವ್ರ ಮಗನ ಜೊತೆ, ನಿಖಿಲ್ ಜೊತೆ ಬಂದು ಒಂದು ಸಲ ನೋಡ್ಕೊಂಡು ಹೋಗಿದ್ದಾರೆ. ನಾವು ಇವತ್ತು ಬಂದಿದ್ದು. ಮನೆಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೌತ್ ಬ್ಯಾಂಕಿಗೆ ಬಂದಾದಮೇಲೆ ಇದೆಲ್ಲ ನಾನು ನೋಡಿದ್ದೀವಿ ಆಂಟಿ, ಇಲ್ಲಿ ಬಂದಿದ್ವಿ ಅಂತ ಹೇಳಿದ್ದಕ್ಕೆ ಆಂಟಿನೂ ಅಂಕಲ್ನು ಮನೆ ಇಲ್ಲಿ ಹತ್ತಿರ ಇದೆಯಾ ಸೌತ್ ಬ್ಯಾಂಕಿಗೆ, ಇವ್ರ ಮನೆಗೂ ಹತ್ತಿರ ಇದೆಯಲ್ಲ, ಸೊ ಹಾಗಾಗಿ ಮನೆಗೆ ಹೋಗೋಣ, ಮನೆ ನೋಡ್ಕೊಂಬರೋಣ ಬಾ ಅಂತ ಕರ್ಕೊಂಬಂದರು. ಆಂಟಿ ಮನೆ ನೋಡಿಕೊಂಡು ಮತ್ತೆ ಸೌತ್ ಬ್ಯಾಂಕಿಗೆ ಹೋಗ್ತಿದ್ವಿ. ಮತ್ತೆ ಫ್ರೀ ಬಸ್ಸಲ್ಲೇ ಕೂತಿದ್ದೀವಿ. ಮನೆಯೆಲ್ಲ ಮನೆ ಶಾಪ್ ಎಲ್ಲ ನೋಡಿಕೊಂಡು ಮತ್ತೆ ಸೌತ್ ಬ್ಯಾಂಕಿಗೆ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬಸ್ಸಲ್ಲಿ ಏನಾದರೂ ತಿಂದು ಬಸ್ಸಲ್ಲೆಲ್ಲ ಹಾಕಂಗಿಲ್ಲ. ಮತ್ತು ಇಲ್ಲೆಲ್ಲ ಚಾರ್ಜರ್ ಪಿನ್ ಕೊಟ್ಟಿದ್ದಾರೆ ನೋಡಿ, ಚಾರ್ಜರ್ ಪಿನ್ ಕೊಟ್ಟಿದ್ದಾರೆ, ಚಾರ್ಜ್ ಹಾಕೋಬೋದು. ಹಾಗಿದ್ರೆ ಹಾಗೇ ನಮಗೆ ನಾವು ಯಾವ ಸ್ಟಾಪಲ್ಲಿ ಇಳಿಬೇಕು ಅಂತ ಅಲ್ಲಲ್ಲೇ ಸ್ಟಾಪ್ ಹಾಕ್ಸತ್ರ ಇದು ಕೊಟ್ಟಿದ್ದಾರೆ ನೋಡಿ, ಸ್ಟಾಪ್ ಅಂತ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಈ ಸೀಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ ಕಡೆ ಒಂದು, ಈ ಕಡೆ ಒಂದು, ಮತ್ತು ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ. ಎಲ್ಲ ಕಡೆ ಇಲ್ಲೂ ಇದೆ ನೋಡಿ. ನಾವೆಲ್ಲಾದರೂ ಇಳಿಬೇಕು ಅಂದರೆ ಇಲ್ಲಿ ಕಂಡಕ್ಟ್ರುಗಳು ಇರೋದಿಲ್ಲ ಇಲ್ಲಿ ಬಸ್ಗಳಿಗೆ. ಸೊ ಹಾಗಾಗಿ ನಾವು ಎಲ್ಲಾದರೂ ಇಳಿಬೇಕು ಅಂತಂದರೆ ಬಸ್ನ ಆ ಸ್ಟಾಪ್ ಬಟನ್ ಪ್ರೆಸ್ ಮಾಡಿದ್ರೆ ಅವ್ರಿಗೆ ಇನ್ಫಾರ್ಮ್ ಹೋಗುತ್ತೆ, ಮೆಸೇಜ್ ಹೋಗುತ್ತೆ, ಅವರು ಬಸ್ ಸ್ಟಾಪ್ ಮಾಡ್ತಾರೆ. ಬಂದ್ವಿ, ಎಲ್ಲಿ ಬಸ್ ಹತ್ತಿದ್ವಿ ಅಲ್ಲಿಗೆ ಬಂದ್ವಿ. ಆಂಟಿ ಮನೆ ನೋಡಿಕೊಂಡು ಇವಳು ಇವಾಗ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಿದ್ದಾಳೆ. ಐಸ್ ಕ್ರೀಮ್ ತಗೊಬರೋಣ ಅಂತ ಹೋಗ್ತಿದ್ದೀವಿ. ಚಳಿ ಆಗ್ತಿದೆ, ಹಂಗಾದ್ರೆ ಅವಳಿಗೆ ಐಸ್ ಕ್ರೀಮ್ ಬೇಕಂತೆ. ಐಸ್ ಕ್ರೀಮ್ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಹೊರಗಡೆನೂ ಬಸ್ ಅಂಕಲ್ ಅಲ್ಲೇ ಇದ್ದಾರೆ. ನಾವು ಐಸ್ ಕ್ರೀಮ್ ತಗೊಬರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಸ್ ಒಳಗಡೆನೂ ಏನೂ ತಿಂದು ಹಾಕೋಗಿಲ್ಲ. ಈಗ ನನ್ನ ಮಗಳಿಗಿಂತ ಚಿಕ್ಕವರು ಇರ್ತಾರಲ್ಲ, ಅವರು ಹೊರಗಡೆ ಏನಾದರೂ ಒಳಗಡೆ ಸ್ವಲ್ಪ ಏನು ಗಲೀಜು ಮಾಡ್ದಂಗೆ ಏನಾದರೂ ತಿನ್ಬೋದು. ಅದರ್ವೈಸ್ ನನ್ನ ಮಗಳು ಥರ ದೊಡ್ಡವರು ಇರ್ತಾರಲ್ಲ ಸ್ವಲ್ಪ, ಅವರು ಬಸ್ ಒಳಗಡೆ ಏನೂ ತಿನ್ನೋ ಆಗಿಲ್ಲ. ಮತ್ತು ಇಲ್ಲಿ ರೋಡ್ಗಳಲ್ಲೂ ಅಷ್ಟೇ, ಹೊರಗಡೆ ಎಲ್ಲಿ ಯಾರು ಏನು ತಿಂದ್ರೂ ಅಲ್ಲಲ್ಲೇ ಬಿಸಾಕಿ, ನಮ್ಮ ಕಡೆ ಎಲ್ಲ ಬಿಸಾಕಿ ಹೋಗ್ತೀವಲ್ಲ ನಾವು, ಅಯ್ಯೋ ಯಾರು ಕೇಳ್ತಾರೆ ಅಂತ ಎಲ್ಲ ಬಿಸಾಕಿ ಹೋಗ್ತೀವಲ್ಲ, ಹಂಗೆಲ್ಲ ಬಿಸಾಕಿ ಹೋಗೋ ಹಂಗಿಲ್ಲ. ಡಸ್ಟ್ಬಿನ್ನ ಹುಡಿಕೊಂಡು ನಾವೇನೇ ತಿಂದ್ರೂ ಡಸ್ಟ್ಬಿನ್ ಹುಡಿಕೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆಮೇಲೆ ಹೋಗ್ತಾ ಇರ್ಬೋದು. ಹಂಗೆಲ್ಲ ಬಿಸಾಕಿದ್ರೆ ರೋಡಲ್ಲಿ ಹೋಗೋರೆಲ್ಲ ಬಂದು ನಮ್ಮನ್ನು ಕ್ವಶನ್ ಮಾಡ್ತಾರೆ. ಹಂಗೆಲ್ಲ ಯಾರೂ ಬಿಸಾಕಲ್ಲ, ನಾನು ಇಲ್ಲಿ ಬಂದಾಗಿಂದ ಎಂದೂ ಬಿಸಾಕಿಲ್ಲ. ಡಸ್ಟ್ಬಿನ್ ಅಲ್ಲಲ್ಲೇ ಡಸ್ಟ್ಬಿನ್ ಇಟ್ಟಿರ್ತಾರೆ, ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದು. ಇವಾಗ ಮತ್ತೆ ಸೌತ್ ಬ್ಯಾಂಕ್ ಹತ್ರನೇ ಬಂದ್ವಿ. ನಾವು ಬಸ್ ಇರ್ತಿದ್ದೆ ಬೇರೆ ಕಡೆ, ಇವಾಗ ಸೌತ್ ಬ್ಯಾಂಕ್ ಹತ್ರ ಬರ್ತಾಯಿದ್ದೀವಿ. ಅವಳಿಗೆ ಐಸ್ ಕ್ರೀಮ್ ಬೇಕು ಅಂದು. ಬೇರೆ ಏನಾದರೂ ತಿನ್ನೋಣ ಅಂದರೆ ನನಗಿಲ್ಲಿ ಫುಡ್ ಅಷ್ಟು ಗೊತ್ತಿಲ್ಲ. ಬೇರೆ ಏನು ಕೇಳೋಣ, ಆಂಟಿಗಾದರೂ ಕೇಳಿದರೆ ತೆಗೆದುಕೊಡ್ತಾರೆ. ಬಟ್ ಬೇರೆ ಯಾವುದಾದ್ರೂ ಕೇಳೋಣ ಅಂದರೆ ನನಗೆ ಇಲ್ಲಿ ಫುಡ್ಡು ನೇಮ್ ಎಲ್ಲ ಅಷ್ಟು ಗೊತ್ತಿಲ್ಲ. ಗೊತ್ತಿರೋದು ಇಷ್ಟ ಆಗಲ್ಲ. ಹಾಗಾಗಿ ಅವಳೊಬ್ಳಿಗೆ ಐಸ್ ಕ್ರೀಮ್ ತಗೊಂಡು ಮನೆಗೆ ಹೋಗ್ತೀವಿ. ಇವಾಗ ನೋಡಿ ಬಿಯರ್ ಶಾಪ್. ಫಸ್ಟ್ ಟೈಮ್ ಆಂಟಿ ಜೊತೆ ಬಂದಿರೋದು ಹೊರಗಡೆ. ಇಲ್ಲೇ ರೋಡ್ ಕ್ರಾಸ್ ಮಾಡೋಣ ಅಂತ ಹೇಳಿದರು. ಅವ್ರು ಮುಂದೆ ಹೋಯ್ತಾಯಿದ್ರು ನನ್ನ ಬಿಟ್ಟು. ಇವಾಗ ಅವರೇ ವಾಪಸ್ ಬರ್ತಾ ಇದ್ದಾರೆ. ರೋಡ್ ಕ್ರಾಸ್ ಮಾಡಬೇಕೀಗ. ಕೆಲವೊಂದು ಕಡೆ ಇರುತ್ತೆ ಸಿಗ್ನಲ್, ಕೆಲವೊಂದು ಕಡೆ ಬಟನ್ ಪ್ರೆಸ್ ಮಾಡಿಬಿಟ್ಟೆ ಹೋಗಬೇಕು ರೋಡ್ ಕ್ರಾಸ್ ಮಾಡೋಕ್ಕೆ. ಇಲ್ಲೆಲ್ಲ ಗಾಡಿ ಬರುತ್ತೋ ಇಲ್ವೋ ಅಂತ ನೋಡಿಕೊಂಡು ಹೋಗ್ಬೋದು. ಇಲ್ಲೆಲ್ಲ ಗಾಡಿ ಬರ್ತಾ ಇಲ್ಲ, ಸೊ ಹಾಗಾಗಿ ರೋಡ್ ದಾಟಿದ್ವಿ. ಎಲ್ಲ ಕಡೆಯೂ ಅದನ್ನು ಇಟ್ಟಿರಲ್ಲ, ತುಂಬ ಕಡೆ ಇರುತ್ತೆ, ಬಟ್ ಕೆಲವೊಂದು ಕಡೆ ಇರಲ್ಲ. ಸಿಟಿಗಳಲ್ಲಿ ಮಧ್ಯ ರೋಡಲ್ಲಿ ಹಾಗಾಗಿ ರೋಡ್ ದಾಟ್ಬೋದು. ಬಂದ್ವಿ ಸೌತ್ ಬ್ಯಾಂಕ್ ಹತ್ರ, ಐಸ್ ಕ್ರೀಮ್ ಶಾಪ್ ಹತ್ರ ಬಂದ್ವಿ.
ನಾನಿದ್ದೀನಿ ಇಂಗ್ಲೀಷ್ ನೋಡಿ ಸಾನಿದೆ ಮಾತಾಡ್ತಿದ್ದಾಳೆ ಆಂಟಿ ಹತ್ರ. ಸಾನಿದೆ ಹೇಳ್ತಿದ್ದಾಳೆ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಆಂಟಿ ಮನೆಗೆ ಬರ್ತೀನಿ, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಆಂಟಿ ಸರಿ ಸರಿ ಅಂತಿದ್ದಾರೆ. ಹೋದ ಸಲ ಬಂದಾಗ ಇಲ್ಲೆಲ್ಲ ಶಾಪ್ ಎಲ್ಲ ಇರಲಿಲ್ಲ ಅಲ್ವಾ, ನೋಡಿ ಇಲ್ಲಿ ಶಾಪ್ ಇದ್ದು ಅನಿಸುತ್ತೆ, ನಾವೇ ಬರಲಿಲ್ಲ. ಈ ಕಡೆ ಇರುತ್ತೆ ಅನಿಸುತ್ತೆ ಯಾವಾಗಲೂ. ಥರ್ಸ್ಡೇ ಕಡಿಮೆ, ನಾವು ಬಂದಿದ್ದು ಹೋದ ಸಲ ಥರ್ಸ್ಡೇ ಬಂದಿದ್ವಿ, ಈ ಸಲ ಥರ್ಸ್ಡೇ ಬಂದಿಲ್ಲ ನಾವು. ಇವತ್ತು ಯಾವುದು ಫ್ರೈಡೇ ಬಂದಿದ್ದೀವಿ ನಾವು. ಫ್ರೈಡೇ ಸ್ಯಾಟರ್ಡೇ ಸಂಡೇ ಜಾಸ್ತಿ ಅಂದರೆ ವೀಕೆಂಡ್ ಅಲ್ವಾ, ಆವಾಗ ತುಂಬ ಜನ ಬರ್ತಾರೆ ಅಂತ ಶಾಪ್ಸ್ ಎಲ್ಲ ಆವಾಗಲೇ ಜಾಸ್ತಿ ಓಪನ್ನು ವೀಕೆಂಡಲ್ಲಿ. ನಾವು ಹೋದ ಸಲ ಥರ್ಸ್ಡೇ ಬಂದಿದ್ವಿ, ಥರ್ಸ್ಡೇ ಅಂಗಡಿಗಳಿರಲ್ವಂತೆ. ಎಷ್ಟು ಅಂಗಡಿ ಇಟ್ಟಿದ್ದಾರೆ ಗೊತ್ತಾ, ಇಲ್ಲಿ ತೋರಿಸ್ತೀನಿ. ಶಾಪು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಶಾಪ್ಸು. ಇಲ್ಲಿ ಬಂದಿದ್ವಲ್ಲ ಲಾಸ್ಟ್ ಟೈಮ್, ಇಲ್ಲೂ ಶಾಪ್ಸ್ಗಳಿದ್ದಾವೆ ನೋಡಿ ಅಲ್ಲಿ, ಅದೆಲ್ಲ ಶಾಪ್ಸ್ ಪುಟ್ಟು ಅಂಗಡಿ ಹಾಕ್ಕೊಂಡಿದ್ದಾರೆ, ಎಲ್ಲನೂ ಸಿಗುತ್ತೆ. ಬೆಲ್ಟು ಅಲ್ಲಲ್ಲೇ ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡ್ರೆ ಇವ್ರು ನನ್ನ ಬಿಟ್ಟು ಓಡಾಕ್ತಿದ್ದಾರೆ ನೋಡಿ. ನಾನು ಅಂದ್ಕೊಂಡೆ ಲಾಸ್ಟ್ ಟೈಮ್ ಬಂದಿದ್ದಾಗ ಇಲ್ಲಿ ಸ್ವಿಮ್ ಮಾಡಲಿಕ್ಕೆ ಬಟ್ಟೆ ತೊಗೊಬರೋಣ ಅಂತ. ನಮಗೆ ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ, ಗೊತ್ತಿದ್ರೂ ಕೂಡ ಇಲ್ಲೇನು ಗೊತ್ತಾ, ಬಟ್ಟೆ ಎಲ್ಲ ಚೇಂಜ್ ಮಾಡಲಿಕ್ಕೆ ಇದಿಲ್ಲ, ಕ್ಲಾತ್ ಚೇಂಜ್ ಮಾಡಲಿಕ್ಕೆ ರೂಮ್ ಇಲ್ಲ, ಸಪ್ರೇಟು ವಾಶ್ರೂಮ್ ಆಗಲಿ ರೂಮ್ ಆಗಲಿ ಇಲ್ಲ. ಆಂಟಿ ಹೇಳ್ತಿದ್ರು ಇಲ್ಲ ಇವಾಗ ಮಾಡಿದ್ದಾರೆ ಅಂತ. ನಾವು ಬಂದಾಗಲೇ 2 ತಿಂಗಳಾಯ್ತಲ್ಲ ಇಲ್ಲಿಗೆ ಬಂದು, ಇಲ್ಲ ಇವಾಗ ಮಾಡಿದ್ದಾರೆ ಇದೇ ರೂಮು ಅಂತ ಇಲ್ಲಿಗೆ ಬಂದಮೇಲೆ ಹೇಳಿದ್ರು ಆಂಟಿ. ನೋಡೋಣ ರವಿ ಜೊತೆ ಯಾವಾಗಲಾರು ಬಂದಾಗ ತಗೋಬೇಕು, ಬಟ್ಟೆ ತಗೊಬಂದು ನಾವು ಯಾವಾಗಲಾರು ಸ್ವಿಮ್ ಮಾಡಬೇಕು. ಈ ಟೈಮಲ್ಲಿ ಸ್ವಿಮ್ ಮಾಡೋಕ್ಕೆ ಹೋದರೆ ಸಿಕ್ಕಾಬಟ್ಟೆ ಚಳಿ, ಮಾಡೋಕ್ಕಾಗಲ್ಲ. ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಏನಾದ್ರು ಹಿಂದೆ ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವಾಗ ಯಾದರೂ ಸ್ವಿಮ್ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಸ್ವಿಮ್ಮಿಂಗ್ ಪೂಲೇ ಕಾಣಿಸ್ತಾ ಇಲ್ವಲ್ಲ. ಓ ಸ್ವಿಮ್ಮಿಂಗ್ ಪೂಲ್ ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಬಟ್ ಯಾಕಿಲ್ಲ ಅಂತ ಗೊತ್ತಿಲ್ಲ. ರಿಪೇರಿ ಇದೆಯಂತೆ, ಹಂಗಾಗಿ ನೀರನ್ನೆಲ್ಲ ಇದು ಮಾಡಿ ಏನೋ ರಿಪೇರಿ ಮಾಡಲಿಕ್ಕೆ ನೀರನ್ನೆಲ್ಲ ತೆಗೆದಿದ್ದಾರೆ. ನಾನು ಸಡನ್ನಾಗಿ ನೋಡಿ ಶಾಕೇ ಆಗಿಬಿಟ್ಟೆ, ನೀರೇ ಇಲ್ವಲ್ಲ ಅಂತ. ಫುಲ್ ಎಲ್ಲ ನೀರೆಲ್ಲ ತೆಗ್ದಾಕಿದ್ದಾರೆ ನೋಡಿ. ಅವಳು ಲಾಸ್ಟ್ ಟೈಮು ಎಲ್ಲಿ ಎಲ್ಲಿ ಐಸ್ ಕ್ರೀಮ್ ತಿಂದಿದ್ದು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ಇವಾಗ ಅಲ್ಲಿಗೆ ಹೋಗ್ತಿದ್ವಿ. ಲಾಸ್ಟ್ ಟೈಮ್ ಅಲ್ಲಿ ಅವ್ರು ತಳ್ಳಗಡಲಿ ಇಟ್ಕೊಂಡು ನಿಂತಿದ್ರು. ಇವಾಗ ಅವ್ರು ಇರ್ತಾರ ಯಾವಾಗಲೂ ಗೊತ್ತಿಲ್ಲ. ಅಲ್ಲಿಗೆ ನೋಡಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗೋಣ ಅಂತ. ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ ನೋಡಿ, ಅಲ್ಲೆಲ್ಲ ತೆಗ್ದಾಕಿದ್ದಾರೆ. ಇಲ್ಲಿ ಇದೆಯಪ್ಪ, ಈ ಟೈಮಲ್ಲಿ ಯಾರು ಬೀಳಲ್ಲ ಬಿಡಿ ನೀರಿಗೆ, ತುಂಬ ಚಳಿ. ಸೊ ಹಾಗಾಗಿ ಎಲ್ಲ ಹಂಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ವೀಕೆಂಡ್ ಅಲ್ವಾ, ಜನ ಬಂದಿದ್ದಾರೆ. ಸಾನ್ನಿಧ್ಯ ಕೇಳಿದ್ದಂಥ ಐಸ್ ಕ್ರೀಮ್ ಶಾಪಲ್ಲಿದೆ, ಸಿಕ್ತು ಅದೇ ಶಾಪು. ಆ ಶಾಪ್ಗೆ ಹೋಗ್ತಾ ಇದ್ದೀವಿ, ಅಲ್ಲೇ ತಗೊಳ್ಳೋಣ ಅಂತ. ವಾವ್, ಏನು ಸಖತ್ತಾಗಿ ಕಾಣಿಸ್ತೈತಲ್ವ. ನೀರು ಸ್ವಲ್ಪನೂ ಕಡಿಮೆ ಆಗಿದೆ, ಸ್ವಲ್ಪ ಇಲ್ಲಿದ್ದು ನೀರು ಜಾಸ್ತಿ ಇತ್ತು ಹೋದ ಸಲ ಬಂದಾಗ. ಈ ಸಲ ಫುಲ್ ಕಡಿಮೆ ಆಗಿದೆ. ನಾವು ಬಂದು ಅಲ್ಲೇ 2 ತಿಂಗಳಾಗಕ್ಕೆ ಬಂತು, ಕಡಿಮೆ ಆಗಿದೆ. ಐಸ್ ಕ್ರೀಮ್ ತಗೊಂಡವಳು ಒಬ್ಬಳಿಗೆ. ನಾವು ಐಸ್ ಕ್ರೀಮ್ ತಿನ್ನೋ ಮೂಡಲಿಲ್ಲ ಸದ್ಯಕ್ಕೆ, ಈ ಚಳಿಲಿ ಐಸ್ ಕ್ರೀಮ್ ಬೇಡ. ಅದೇ ಶಾಪಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಶಾಪ್ ಹೋಗಿ ಕೇಳಿದ್ದು. ಹೋದ ಸಲ ಅಲ್ಲೇ ಐಸ್ ಕ್ರೀಮ್ ತಿಂದಿದ್ವಿ. ನಾನು ಇರಲ್ಲ ಅಂದ್ಕೊಂಡಿದ್ದೆ, ಬಟ್ ಇದೇ ಐಸ್ ಕ್ರೀಮ್ ಶಾಪ್. ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಅದನ್ನು ತಿನ್ನಿಸ್ಕೊಂಡು ಆಮೇಲೆ ಹೋಗ್ಬೇಕು ಬಸ್ಗೆಲ್ಲ ಹತ್ತಂಗಿಲ್ವಲ್ಲ. ಸೊ ಹಾಗಾಗಿ ಐಸ್ ಕ್ರೀಮ್ ತಿಂದ ಮೇಲೆ ಹೋಗ್ಬೇಕು. ಇದೇ ಐಸ್ ಕ್ರೀಮ್ ಶಾಪ್. ಓಡಿ ಹೋಗ್ತಿದ್ದಾಳೆ.
ಇಲ್ಲೆಲ್ಲ ಕುತ್ಕೊಳ್ಳೋದು ಇರಲಿಲ್ಲ ಹೋದ ಸಲ ಬಂದಾಗ, ಇದೆಲ್ಲ ಹಾಕಿದ್ದಾರೆ ಇವಾಗ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಕೂತಿದ್ದಾರೆ ಮಕ್ಕಳ ಜೊತೆ. ಎಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಗೊಬಂದು ತಿನ್ಕೊಂಡು ಕೂತಿದ್ದಾರೆ. ಇಲ್ಲಿ ಕ್ಯೂ ಇದೆ. ಇಬ್ಬರು ಹೋದರು. ಇವಾಗ ಇವರಾದ್ಮೇಲೆ ನೆಕ್ಸ್ಟ್ ನಾವೇನೆ ಸಾನಿದಿಂಗೆ ವೆನಿಲಾ ಫ್ಲೇವರ್ ಬೇಕಂತೆ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೋಗ್ಬಿಡೋದು ಮನೆಗೆ. ಈಗಾಗಲೇ ಚಳಿ ಸ್ಟಾರ್ಟ್ ಆಗಿದೆ, ಬಿಸಿಲಿದೆ, ಹಂಗಾದ್ರೂ ಚಳಿ ಆಗ್ತಾ ಇದೆ. ತೊಗೊಂಡು ಹೋಗೋದಷ್ಟೆ. ಸಾನಿಧ್ಯ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಅದು ಒಬ್ಬಳೇ ತೊಗೊಂಡಿದ್ದು, ಆಂಟಿನೂ ಬೇಡ ಅಂದರು, ಅಂಕಲ್ಗೂ ಬೇಡ ಅಂತ ಹೇಳಿದ್ರಂತೆ. ನನಗೂ ಬೇಡ, ಚಳಿ ಇರೋದ್ರಿಂದ ಅಷ್ಟು ಮಳೆಗೂ ಬೇಡ ಅಂತಲೇ ಹೇಳಿದೆ. ಅವಳವ್ರ ಮುಂದೆಲ್ಲ ಆಟ ಮಾಡಿದ್ವಿ, ಏನೂ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಕೊಡಿಸ್ದೆ. ಆಂಟಿನೇ ಕೊಡಿಸಿದ್ರು, ನಾನು ಕೊಡಿಸ್ಲಿಲ್ಲ. ನಾನು ಹೇಳಿದೆ ಆಂಟಿಗೆ ನಾನೇ ದುಡ್ಡು ಕೊಡ್ತೀನಿ ಅಂತ. ಆಂಟಿನೇ ಕೊಟ್ಟರು. ಇವಳು ಈ ಐಸ್ ಕ್ರೀಮ್ ಖಾಲಿ ಮಾಡೋಷ್ಟೊಳಗೆ ಅರ್ಧ ಗಂಟೆ ಆಗುತ್ತೆ. ಪಾಪ ಅಲ್ಲ ಅಂಕಲ್ ವೆಯ್ಟ್ ಮಾಡ್ತಿದ್ದಾರೆ. ಬೇಗ ಬೇಗ ತಿನ್ನು ಸಾನು. ಈ ಚಳಿಲಿ ಬೇಕಿತ್ತಾ ಇದು? ಬೇಕಿತ್ತು. ನೆಗಡಿ ಆಗಲಿ, ಮಾಡಿಸ್ತೀನಿ ನಿನಗೆ. ಮಾಡಿಸ್ತಾಳೆ ನನಗೆ ಬಂದ್ವಿ ಐಸ್ ಕ್ರೀಮ್ ತಗೊಂಡು. ಸಾನಿಧ್ಯ ಐಸ್ ಕ್ರೀಮ್ ತಿಂತಿದ್ದಾಳೆ. ಅವಳು ಐಸ್ ಕ್ರೀಮ್ ತಿಂದಾದ್ಮೇಲೆ ಬಸ್ಸಿಗೆ ಹತ್ತಬೇಕು, ಏಕೆಂದರೆ ಬಸ್ಸಲ್ಲಿ ತಿನ್ಕೊಂಡು ಹತ್ತಂಗಿಲ್ವಲ್ಲ. ಅದಕ್ಕೆ ಅವಳು ಖಾಲಿ ಮಾಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಬಸ್ಸಲ್ಲಿ ಕಂಡಕ್ಟರ್ ಇರೋದಿಲ್ವಲ್ಲ, ಈ ಕಾರ್ಡ್ ಕೊಟ್ಟರೆ, ಈ ಕಾರ್ಡ್ ಇರುತ್ತೆ ಎಲ್ಲರ ಹತ್ರನೂ. ಈ ಕಾರ್ಡು ಅಥವಾ ATM ಇರುತ್ತಾ, ATMಲ್ಲಿ ಫಸ್ಟ್ ಬಸ್ ಹತ್ತಾಗ ಸ್ಕ್ಯಾನ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಕೂತ್ಕೊಳ್ಳೋದು. ನಾನು ತೋರಿಸ್ತೀನಿ ಹೆಂಗೆ ಅಂತ. ಬಸ್ ಬರಲಿ, ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಸಾನಿಧ್ಯನ ಕಾರ್ಡು. ಮಕ್ಕಳಿಗೆಲ್ಲ ಈ ಥರ ಕಾರ್ಡು, ದೊಡ್ಡವ್ರದ್ದೆಲ್ಲ ಈ ಥರ ಕಾರ್ಡು. ಆ್ಯಂಡ್ ಆರೆಂಜ್ ಸೇಮ್ ಪ್ರೈಸೇ ಮಾತ್ರ ಇಬ್ರಿಗೂ ಕಾರ್ಡ್. ಸಾನಿಧ್ಯ ಐಸ್ ಕ್ರೀಮ್ ಜಾಸ್ತಿ ಆಗಿದೆ ಅಂತ ನನಗೆ ಕೊಟ್ಟಲು. ಆಂಟಿಯವ್ರಿಗೆ ನನ್ನ ಯೂಟ್ಯೂಬ್ ಚಾನಲ್ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಅವರು ನನ್ನ ವೀಡಿಯೋಸ್ ನೋಡ್ತಿದ್ದಾರೆ, ಆಂಟಿ ಮತ್ತು ಅಂಕಲ್ ಇಬ್ಬರೂ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ರು. ನನ್ನ ವೀಡಿಯೋಸ್ ನೋಡ್ತಿದ್ದಾರೆ ಆಂಟಿ ಫೋನಲ್ಲಿ. ನಮ್ಮ ಬಸ್ ಬರಲಿಕ್ಕೆ ಇನ್ನೂ 1 ನಿಮಿಷ ಇದೆ. ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ. ನನ್ನ ಕಡೆಯಲ್ಲಿ ಆಂಟಿ ಇಲ್ಲೆಲ್ಲ ಅಲ್ಲಿ ಸ್ಕ್ರೀನಲ್ಲಿ ಮಾಮೂಲಿ ಮೆಟ್ರೋ ಎಲ್ಲ ತೋರಿಸುತ್ತಲ್ಲ ನಮ್ಮ ಸೈಡು, ಆ ಥರ ತೋರಿಸುತ್ತೆ. ಇನ್ನೊಂದು ನಿಮಿಷ ಇದೆ. ಈ ಥರ ಅಲ್ಲಿ ಇನ್ಫಾರ್ಮ್ ಬೋರ್ಡ್ ಇಟ್ಟಿರ್ತಾರೆ, ನಾವು ಎಲ್ಲಿಗೆ ಹೋಗಬೇಕು ಮತ್ತು ಎಷ್ಟು ಗಂಟೆಗೆ ಬಸ್ ಬರುತ್ತೆ, ಬಸ್ ನಂಬರ್ ಯಾವುದು ಅಂತ ಎಲ್ಲ ಇನ್ಫಾರ್ಮ್ ಮಾಡ್ತಿರ್ತಾರೆ. ಅಲ್ಲಿ ಬಸ್ ಎಷ್ಟೊತ್ತಿಗೆಲ್ಲ ಬರುತ್ತೆ, 5 ನಿಮಿಷ 2 ನಿಮಿಷ ಈ ಥರದ್ದು ಏನಾದ್ರು ಇದ್ದರೆ ಅಲ್ಲೇ ನೋಡ್ಕೋತಾ ಇರಬೇಕು. ಆವಾಗ ಬಸ್ ನಂಬರ್ ಗೊತ್ತಿರಬೇಕು ನಾವು ಎಲ್ಲಿಗೆ ಹೋಗಬೇಕು ಅಂತ. ನಮ್ಮ ಬಸ್ ಬರಲಿಕ್ಕೆ 1 ನಿಮಿಷ ಅಂತ ಕೊಟ್ಟಿದ್ರು. ಇನ್ನು ಬಂತು ನಮ್ಮ ಬಸ್ ಇವಾಗ ಬಂತು. 5 ನಿಮಿಷ ಆದಮೇಲೆ ಬಂತು ನಮ್ಮ ಬಸ್ಸು. ಇಲ್ಲೆಲ್ಲ ಬಸ್ ಮಾತ್ರ ಬರೋದು, ಬೇರೆ ವೆಹಿಕಲ್ ಬರೋ ಹಾಗಿಲ್ಲ. ಬಸ್ ಬಂತು ನೋಡಿ. ಈ ಥರ ಸ್ಕ್ಯಾನರ್ ಇರುತ್ತೆ ಎಲ್ಲ ಬಸ್ಗಳಲ್ಲೂ. ಕಾರ್ಡನ್ನ ಸ್ಕ್ಯಾನ್ ಮಾಡಿದ್ರೆ ಮುಗೀತು. ನಾವು ಎಲ್ಲಿ ಹತ್ತುತ್ತೀವಿ, ಎಲ್ಲಿ ಇಳಿತೀವಿ ಅನ್ನೋದನ್ನೆಲ್ಲ ಅದೇ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ದುಡ್ಡು ಕೂಡ ಅದೇ ಕಟ್ಟಾಗುತ್ತೆ. ಅದು ಕಾರ್ಡಲ್ಲಿ ಯಾವಾಗಲೂ ಒಟ್ಟಿನಲ್ಲಿ ಬ್ಯಾಲೆನ್ಸ್ ಇರಲೇಬೇಕು. ಮಕ್ಕಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ. ಇಳಿಬೇಕಾದ್ರೂ ಈ ಥರ ಸ್ಕ್ಯಾನ್ ಮಾಡಿಬಿಟ್ಟೆ ಇಳಿಬೇಕು. ಓಕೆ, ಮುಗಿಸ್ಕೊಂಡು ಬಂದ್ವಿ. ಇವತ್ತು ನಮ್ಮ ಜರ್ನಿ ಚೆನ್ನಾಗಿತ್ತು. ಆಂಟಿಯವ್ರ ಮನೆಗೆ ಹೋಗಿದ್ದಲ್ಲ, ಅಲ್ಲಿ ಚೆನ್ನಾಗಿತ್ತು. ಅಲ್ಲಂಗೆ ಏನು ಅಂತೆಲ್ಲ ಆಂಟಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದರೆ ಏನೇನು ಮಾಡ್ಕೊತೀವಿ ಇಲ್ಲಿ ಬಂದು, ಮನೆ ಕಟ್ಕೊಳ್ಳೋದಾ, ಅವರು ಕೆಫೆ ಮಾಡ್ಕೊಳ್ಳೋದಾ ಇಲ್ಲ ಹೋಟೆಲ್ ಮಾಡ್ಕೊಳ್ಳೋದಾ ಅಂತ ಕನ್ಫ್ಯೂಷನಲ್ಲಿದ್ದಾರೆ. ಅದನ್ನೆಲ್ಲ ಹೇಳ್ತಿದ್ರು ಆಂಟಿ. ಹಾಗೆ ಸಾನಿಧ್ಯಂಗೆ ಆಂಟಿ ಯೋಗ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಅವ್ರ ಹತ್ರ ಒಂದು ಎಕ್ಸ್ಟ್ರಾ ಯೋಗ ಮ್ಯಾಟ್ ಇತ್ತು ಅಂತ ಆ ಮನೆಯಿಂದನೇ ಯೋಗ ಮ್ಯಾಟ್ ಎತ್ಕೊಂಡ್ಬಂದ್ವಿ. ನಮ್ಮ ಹತ್ರ ಯೋಗ ಮ್ಯಾಟ್ ಇರಲಿಲ್ಲ. ಚೆನ್ನಾಗಿತ್ತು, ಇವ್ರ ಜೊತೆ ಹೋಗಿದ್ದು. ಇವತ್ತು ಖುಷಿ ಆಯಿತು. ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಅವ್ರು ವೆಯ್ಟ್ ಮಾಡ್ತವ್ರೆ ಪಾಪ ನಾನು ಹೋಗಲಿ ಅಂತ. ಫಸ್ಟು ಅಲ್ಲೆಲ್ಲ ವಾಕ್ ಮಾಡೋರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಅಲ್ವಾ, ನಡ್ಕೊಂಡು ಹೋಗೋಗಿ. ಸೊ ಹಾಗಾಗಿ ಅವ್ರು ನಾನು ಹೋಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ. ಇವಾಗ ಆಗಲೇ ಟೈಮು 5 ಗಂಟೆ. ಇಷ್ಟೊತ್ತಿಗೆ ತುಂಬ ಚಳಿ ಆಗ್ತೈತೆ.
ಅವರು ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳಿದ್ರು ಆಂಟಿ ಅಂಕಲು. ನಾನೇ ಬೇಡ, ಅವ್ರು ಫುಲ್ ಕವರಾಗಿ ಬಂದವರು, ಅದಕ್ಕೆ ಇರೋಣ ಅಂದರು. ನಾನು ಸ್ವೆಟರ್ ಏನೂ ಹಾಕಿರಲಿಲ್ಲಲ್ಲ ಚಳಿ ಅಂದ್ಬಿಟ್ಟು ಬೇಡ ಆಂಟಿ ಹೋಗೋಣ ಅಂತ ಹೇಳಿದೆ. ನನಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ. ಆಗಲೇ ಒಂಥರ ತಣ್ಣಗಾಗ್ತೈತೆ. ನಮ್ಮ ಕಡೆ ಎಲ್ಲ ಬೆಳಗಿನ ಜಾವದಲ್ಲಿ ಚಳಿಗಾಲದಲ್ಲಿ ತಣ್ಣಗಾಗುತ್ತಲ್ಲ, ಇವಾಗ 5 ಗಂಟೆಗೆ ಸ್ಟಾರ್ಟ್ ಆಗೈತೆ ಇಲ್ಲಿ ಚಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.